ನಾವು ಇಂದಿನ 2 ಎಪಿಸೋಡ್ಗಳಲ್ಲಿ ಫ್ಲೀಗಳಿಂದ ನಾಯಿಗಳಿಗಾಗುವ ತೊಂದರೆ ಮತ್ತು ಅದರ ಲೈಫ್ ಸೈಕಲ್, ಬ್ರೀಡಿಂಗ್ ಮತ್ತು ಐಡಿಂಗ್ ಪ್ಲೇಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಅದರ ಸೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಕಸ್ಮಾತ್ ನೀವು ಒಂದು ಫ್ಲೀ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು 100 ಬಚ್ಚಿಟ್ಕೊಂಡಿದ್ದಾವೆ, ಆಲ್ರೆಡಿ ಅದರ ಬ್ರೀಡಿಂಗ್ ಸೈಕಲ್ ಶುರುವಾಗಿದೆ ಅಂತ ಅರ್ಥ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದು ವೇಳೆ ಇಂದಿನ 2 ಫ್ಲೀ ಎಪಿಸೋಡ್ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ, ಏಕೆಂದರೆ ಆವಾಗಲೇ ಈ ಸೊಲ್ಯೂಷನ್ಗೆ 100% ಎಫೆಕ್ಟ್ ಸಿಗೋದು. ಫ್ಲೀ ಅಂದರೆ ಚಿಗಟೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಾಯಿಗಳಲ್ಲಿ ಫ್ಲೀಗಳು ಹೆಚ್ಚಾಗಿ ಕಂಡು ಬಂದರೆ ನೆಕ್ಸ್ಗಾರ್ಡ್, ಬ್ರೊವೆಕ್ಟೋ, ಸಿಂಪಾರಿಕಾ ಎನ್ನುವ ಒಂದು ಟ್ಯಾಬ್ಲೆಟ್ ನಾಯಿಗೆ ತಿನ್ಸಿದ್ರೆ ಸಾಕು, ತಿಂಗಳಾನ್ಗಟ್ಲೆ ಎಲ್ಲ ಸ್ಟೇಜ್ಗಳ ಫ್ಲೀಗಳು ಸಾಯುತ್ತೆ. ಆದರೆ ಅತಿ ಹೆಚ್ಚಿದ್ರೆ ಮಾತ್ರ ಈ ಮಾತ್ರೆ ಬಳಸಿ, ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇದೆ. ಫ್ಲೀಗಳು ಕಚ್ಚಿದ ಜಾಗದಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ಅಥವಾ ತೆಂಗಿನ ಎಣ್ಣೆನ ಹಚ್ಚೋದ್ರಿಂದ ನಾಯಿಗಳಿಗೆ ಕೆರೆತ ಕಡಿಮೆ ಆಗಿ ತಂಪೆನಿಸುತ್ತೆ ಹಾಗೂ ಸ್ವಲ್ಪ ಮಟ್ಟಿಗೆ ಫ್ಲೀಗಳು ದೂರ ಇರುತ್ತೆ. ಮತ್ತು ದಿನಾಲೂ ಫ್ಲೀ ಕೂಂಬನ್ನು ಬಳಸಿ ನಾಯಿನ ಬಾಚಿ ಕೂಂಬನ್ನು ಸೋಪ್ ವಾಟರ್ನಲ್ಲಿ ಹಾಕಿ ಆದಷ್ಟು ಫ್ಲೀಗಳು ಮತ್ತು ಮೊಟ್ಟೆಗಳು ಅದರಲ್ಲಿ ಸಾಯುತ್ತೆ. ವಾರಕ್ಕೊಮ್ಮೆ ಆದರೂ ನಾಯಿಯ ಬೆಡ್ ಅಥವಾ ಮ್ಯಾಟ್, ಅದರ ಟಾಯ್ಸ್ಗಳನ್ನು ಬಿಸಿ ನೀರು ಮತ್ತು ಬೇಕಿಂಗ್ ಸೋಡಾ ಅಥವಾ ಡಯಾಟಿಮಿಷಿಯಸ್ ಅರ್ತ್ ಇಂದ ತೊಳೆಯಿರಿ. ಇದರಿಂದ ಆದಷ್ಟು ಮೊಟ್ಟೆ, ಫ್ಲೀ, ಲಾರ್ವೆ, ಪ್ಯೂಪೆಗಳು ಸಾಯ್ತವೆ. ಆಪಲ್ ಸೈಡರ್ ವಿನೆಗರ್ನ 1:1 ಅಂದರೆ 1 ಕಪ್ಗೆ 1 ಕಪ್ ನೀರನ್ನ ಬೆರೆಸಿ ನಾಯಿಯ ಮೇಲೆ ಸ್ಪ್ರೇ ಮಾಡೋದ್ರಿಂದ ಫ್ಲೀಗಳು ದೂರ ಇರುತ್ತೆ. ನಿಮ್ಮ ಮನೆಯಲ್ಲಿ ಸಪೋಸ್ 2 ನಾಯಿ ಇದ್ದು 1 ನಾಯಿಯಲ್ಲಿ ಫ್ಲೀಗಳು ಕಂಡು ಬಂದರೆ ನೀವು 2 ನಾಯಿಗೂ ಟ್ರೀಟ್ಮೆಂಟ್ ಮಾಡೋದು ಅತ್ಯವಶ್ಯಕ. ನಾಯಿಗಳಿಗೆ ಫ್ಲೀ ಕಾಲರ್ ಇದೆ, ಆನ್ಲೈನಲ್ಲಿ ಸಿಗುತ್ತೆ ಹಾಗೂ ಪೆಟ್ ಶಾಪ್ಗಳಲ್ಲೂ ಸಿಗುತ್ತೆ. ಇದನ್ನು ಹಾಕೋದ್ರಿಂದ 8 ತಿಂಗಳವರೆಗೂ ನಾಯಿಗಳನ್ನ ಫ್ಲೀಗಳಿಂದ ದೂರ ಇಡ್ಬೋದು. ಈ ಟ್ರೀಟ್ಮೆಂಟ್ ಅವಧಿಯಲ್ಲಿ ಆದಷ್ಟು ಬೇರೆ ಪ್ರಾಣಿಗಳಿಂದ ಅಥವಾ ಬೇರೆ ನಾಯಿಗಳಿಂದ ದೂರ ಇಡೋದು ಉತ್ತಮ, ಏಕೆಂದರೆ ಈ ಫ್ಲೀಗಳು ಅಲ್ಲೋಗಿ ರಕ್ಷಣೆ ಪಡೆಯುತ್ತೆ. ತಿಂಗಳಿಗೊಮ್ಮೆ ಆದರೂ ಆ್ಯಂಟಿ ಟಿಕ್ ಆ್ಯಂಡ್ ಫ್ಲೀ ಶಾಂಪೂಯಿಂದ ಸ್ನಾನ ಮಾಡಿಸೋದು ಉತ್ತಮ. ಹಾಗಂತ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಮಾಡಿಸ್ಬಾರ್ದು, ಏಕೆಂದರೆ ಹೆಚ್ಚು ಕೆಮಿಕಲ್ ಶಾಂಪೂ ಬಳಸಿ ಸ್ನಾನ ಮಾಡಿಸೋದ್ರಿಂದ ನಾಯಿಗಳ ಕೂದಲು ಹೊರಟಾಗಿ ಫಾಲಿಕಲ್ನಲ್ಲಿರುವ ಆಯಿಲ್ ಕಂಟೆಂಟ್ ಹೊರಟೋಗಿ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. 3 ತಿಂಗಳ ಪ್ಲ್ಯಾನ್ಗೆ ಸ್ಟಿಕ್ ಆನ್ ಆಗಿ, ಏಕೆಂದರೆ ಒಂದು ಫ್ಲೀ ಜೀವಿತಾವಧಿ 3 ತಿಂಗಳು ಮಾತ್ರ. ಅದರಿಂದ ಈ 3 ತಿಂಗಳು ಹೆಚ್ಚು ಕಾಳಜಿ ವಹಿಸಿ ಈ ಫ್ಲೀಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ.